ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್, KCET ನ ಅಪ್ಡೇಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ನೀವೆಲ್ಲರೂ ಕೂಡ ಮಾರ್ಕ್ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಬೆಳಗ್ಗೆ ಮಿಸ್ ಆಗಿ ಯಾವುದೋ ಜ್ಞಾನದಲ್ಲಿ ಪ್ರಾವಿಷನಲ್ ರಿಸಲ್ಟ್ ಅಂತ ಅಂದ್ಬಿಟ್ಟಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಬ್ರೋ ಅದು ಮಾರ್ಕ್ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಸೊ ಓಕೆ, ಮಾರ್ಕ್ ರಿಸಲ್ಟ್ ನೀವೆಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಇದಾದ್ಮೇಲೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಬರುತ್ತೆ. ಈ ಒಂದು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ. ಎಲ್ಲ ಅಪ್ಡೇಟನ್ನು ಕೂಡ ನಿಮ್ಗಲ್ಲಿ ಸಿಗ್ತಿರುತ್ತೆ. ಓಕೆನಾ. ಮೊದಲನೇದಾಗಿ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ನಾಳೆ ಬರುತ್ತೆ ಅಂತಾನೆ ಹೇಳ್ಬೋದು. 10 ಗಂಟೆ ಅಥವಾ 11 ಗಂಟೆ ಅಷ್ಟರಲ್ಲಿ ಫೈನಲ್ ರಿಸಲ್ಟ್, ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ ಬರುತ್ತೆ. ಇದಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಇವೆಲ್ಲನೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ನಾನು ಮಧ್ಯಾಹ್ನ ವಿಡಿಯೋ ಮಾಡ್ತಿದ್ದೀನಿ. ಇಷ್ಟರಲ್ಲಿ ಆಲ್ಮೋಸ್ಟ್ ನಿಮಗೆ ಯಾವುದೇ ಚಾಯ್ಸ್ ಎಂಟ್ರಿ ಬಗ್ಗೆ ಅಪ್ಡೇಟ್ ಇರಲ್ಲ. ತುಂಬ ಜನ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಸಾರಿ ಅದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಇವಾಗ ವಿಡಿಯೋ ಮಾಡೋ ಟೈಮಲ್ಲಂತೂ ಸ್ಟಾರ್ಟ್ ಆಗಿಲ್ಲ. ಯಾಕೆಂದರೆ ಫೈನಲ್ ರಿಸಲ್ಟ್ ಬರೋ ತನಕ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ. ಫೈನಲ್ ರಿಸಲ್ಟ್ ಬಂದಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಒಂದಿನ ಗ್ಯಾಪಲ್ಲಿ ಆಪ್ಷನ್ ಎಂಟ್ರಿನೂ ಕೂಡ ಬಿಡಲ್ಲ ಅವರು. ಸೊ ಹಂಗಾಗಿನೇ ಆಪ್ಷನ್ ಎಂಟ್ರಿ ನಿಮಗೆ ನಾಳೆ ರಿಸಲ್ಟ್ ಬಂದಿದ ತಕ್ಷಣ ಸ್ಟಾರ್ಟ್ ಆಗಬಹುದು. ಇವಾಗ ಇಲ್ಲಿ ತನಕನೂ ಕೂಡ ಸ್ಟಾರ್ಟ್ ಆಗಿಲ್ಲ. ನೋಡೋಣ ಅಂತ. ನಾನು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದಾದ್ಮೇಲೆ ಇವಾಗ ಒಂದು ವೇಳೆನ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟ್ ಇರುವಂಥದ್ದು ಚಾಯ್ಸ್ ಎಂಟ್ರಿ ಅಂತಲೇ ಹೇಳ್ಬೋದು. ಸೊ ಚಾಯ್ಸ್ ಎಂಟ್ರಿ ಫಸ್ಟ್ ಬಿಡ್ಬೋದು. ಏನಕ್ಕೆ ಚಾಯ್ಸ್ಗಳನ್ನ ಕ್ಲಿಕ್ ಮಾಡಿಕೊಂಡು ಇಮಿಡಿಯೇಟಾಗಿ ಅಡ್ಮಿಷನ್ ಪ್ರೊಸೆಸ್ಸು ಮತ್ತು ಥರ್ಡ್ ರೌಂಡು ಇವೆಲ್ಲನೂ ಕೂಡ ಕಂಪ್ಲೀಟ್ ಆದಮೇಲೆ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿಗೆ ಚಾನ್ಸಸ್ ಕೊಡ್ಬೋದು. ಹೇಳೋಕ್ಕಾಗಲ್ಲ. ಓಕೆನಾ. ಸೊ ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ನಾಳೆ 10 ಗಂಟೆ ಅಥವಾ 11 ಗಂಟೆ ಒಳಗೆ ನಿಮಗೆ ಫೈನಲ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ನೀಟ್ ಅವರು ಕೂಡ ತುಂಬ ಜನ ಕಾಯ್ತಿದ್ರು ಚಾಯ್ಸ್ ಎಂಟ್ರಿ ಬಗ್ಗೆ. ಸೊ ನೆಕ್ಸ್ಟ್ ನಿಮ್ಮದು ಕೂಡ ಚಾಯ್ಸ್ ಎಂಟ್ರಿ ಇರುತ್ತೆ. ನಿಮ್ಮದು 4 ಆಪ್ಷನ್ ಇರುತ್ತೆ. KCET ಸ್ಟೂಡೆಂಟ್ಸ್ಗಳಿಗೆ 2 ಆಪ್ಷನ್ ಇರುತ್ತೆ. ಯಾರ್ದೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ನಾಳೆ ವಿಡಿಯೋ ಮಾಡ್ತೀನಿ. ಏನಕ್ಕೆ ಫೈನಲ್ ರಿಸಲ್ಟ್ ನೋಡಿ. ನೀವು ಫಸ್ಟು ಫೈನಲ್ ರಿಸಲ್ಟ್ ನೋಡಾದ್ಮೇಲೆ ತೀರ್ಮಾನ ತಗೊಳ್ಳಿ ಏನು ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತೇಳಿ. ನಾಳೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು. ಸೀಟ್ ನಾಟ್ ಅಲಾಟೆಡ್ ಅಂತ ಯಾರಿಗೆಲ್ಲ ಬಂದಿದೆ ಸೊ ಆ ಒಂದು ವಿಡಿಯೋನ ನೋಡಿ. ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ಅಂದರೆ ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ. ಇನ್ನೂ ಒಂದು ರೌಂಡ್ ಇದೆ ನಿಮಗೆ, ಅಲ್ಲಿದಾಗ ವೆಯ್ಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.